ಆಕಾಶವಾಣಿ ಧಾರವಾಡ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ. ಬಾನುಲಿಯ ಭಿತ್ತಿಯಿಂದ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ನನ್ನ ರೇಡಿಯೋ ಪ್ರೀತಿ ಈ ಕುರಿತು ಖ್ಯಾತ ಮನೋವಿಜ್ಞಾನಿ ಡಾಕ್ಟರ್ ಆನಂದ್ ಪಾಂಡುರಂಗಿ ಅವರೊಂದಿಗೆ ಮಾತು. ಇವರೊಂದಿಗೆ ಮಂಜುಳಾ ಪುರಾಣಿಕ್. June 13th, 1979 ನಂದು ಫಸ್ಟ್ ಫ್ಯಾಮಿಲಿ ಫಿಸಿಷಿಯನ್ ಕುಟುಂಬ ವೈದ್ಯ ಅಂತ ನನ್ನ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ನನ್ನ ಕ್ಲಿನಿಕ್ ಓಪನಿಂಗ್ ಮಾಡಿ ಬಂದು ಮನೆಯಲ್ಲಿ ಊಟ ಕೂತಿದ್ದೆ. ಒಬ್ಬ ಮಹಿಳೆ ತನ್ನ 5 ವರ್ಷದ ಮಗುವನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದ್ರು. ನನ್ ಮಗ ಮೂಗಿನಲ್ಲಿ ಒಂದು ಶೇಂಗಾ ಕಾಳು ಹಾಕೊಂಡ ಡಾಕ್ಟರ್ ಅಂತ ಕರ್ಕೊಂಡ್ ಬಂದಿದ್ರು. ನಾನು ತಕ್ಷಣವೇ ಅವನು ಕರ್ಕೊಂಡು ಹೋಗಿ ನಾ ಮಗುವಿಗೆ ಸ್ವಲ್ಪ ಲೈಟ್ ಬಿಟ್ಟು ನೋಡಿ ಸ್ಕೂಪ್ಲೆ ಆ ಶೇಂಗಾ ಕಾಳು ತೆಗೆದೆ. ಆ ಮಹಿಳೆ ಗಾಬರಿಯಿಂದ ಬಂದದಕ್ಕೆ ಕೈಯಲ್ಲಿ ಏನಿಲ್ದ ಸುಮ್ಮನೆ ಜಸ್ಟ್ ಕರ್ಕೊಂಡ್ ಬಂದಿದ್ರು. ಅವಳ ಕಡೆ ₹1 2 ನೋಟ್ ಇದ್ದು. ಡಾಕ್ಟ್ರೇ, ನಾನು ಗಡಬಡದಲ್ಲಿ ಎಮರ್ಜೆನ್ಸಿ ಅಂತ ಓಡಿ ಬಂದೆ, ನನ್ನ ಕಡೆ ಫೀ ಇಲ್ಲ, ₹1 2 ನೋಟ್ ಇಟ್ಕೊಡ್ರಿ ಅಂತ ಕೊಟ್ಟು ಹೋಗಿದ್ರು. ಆ ₹2 ನಂದು ಫಸ್ಟ್ ರನ್ನಿಂಗ್ ಆಫ್ ಮೈ ಲೈಫ್. ಇವತ್ತಿಗೂ ನಾ ತೆಗೆದಿಟ್ಟೆ. ನಾನು ಸಮಾಜದಲ್ಲಿ ವೈದ್ಯರನ್ನ ಬಹಳ ಪ್ರೀತಿ ಹಾಗೂ ಒಂದು ಗೌರವದಿಂದ ನೋಡ್ತಾರೆ. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಆಕಾಶವಾಣಿಗೆ 90 ಒಂದು ಸಂಸ್ಥೆ 90 ವರ್ಷಗಳನ್ನ ಕಾಣುವುದು ಅಂದ್ರ ಸಣ್ಣ ಮಾತೇನಲ್ಲ. ಈ 90 ವರ್ಷಗಳಲ್ಲಿ ಜನರ ಮನಸ್ಸಿಗೆ ಬೇಕಾಗುವಂತ ಹಲವಾರು ಮಾಹಿತಿ, ಮನೋರಂಜನೆ ಹಾಗೂ ಜ್ಞಾನದ ಹಸಿವನ್ನ ತೀರಿಸಿರೋದು ಆಕಾಶವಾಣಿ ಅಂತ ಸಂಸ್ಥೆ. ಈ ಆಕಾಶವಾಣಿ ಸಂಸ್ಥೆಯ ಅಡಿಯಲ್ಲಿನೇ ಇದರ ಮೂಲಕ ಜನರ ಮನಸ್ಸಿಗೆ ತಲುಪಿದಂತವರು ಹಲವಾರು ಸಾಮಾಜಿಕ ಸೇವಾ ಕಾರ್ಯಕರ್ತರು, ವೈದ್ಯರು, ಎಂಜಿನಿಯರ್ಗಳು, ಹಿಂಗೇನೆ ಪಟ್ಟಿ ದೊಡ್ಡದಾಗ್ತಾನೆ ಹೋಗ್ತದೆ. ಜನರ ಮನಸ್ಸಿಗೆ ಹತ್ತಿರವಾದಂತಹ ವೈದ್ಯರು ಅಂದ್ರ ಡಾಕ್ಟರ್ ಆನಂದ್ ಪಾಂಡುರಂಗಿ ಅವರು. ವೈದ್ಯರು ಹಾಗೂ ರೋಗಿಗಳ ಸಂಬಂಧ ಏನಿದೆ ಬಹಳ ಮಹತ್ವದ. ಪೇಷಂಟ್ ಡಾಕ್ಟರ್ ರಿಲೇಶನ್ಶಿಪ್ ಅಂತ ಹೇಳ್ತೇವೆ ನಾವು. ಅದು ಬಹಳ ಮಹತ್ವ. ಯಾಕಂತಂದ್ರೆ ಸಾಕಷ್ಟು ಜನ ಬಂದ್ ಹೇಳ್ತಾರೆ, ಆ ಡಾಕ್ಟರ್ ಮಾತು ಕೇಳಿದ್ರೆ ಆರಾಮಾಗ್ತದೆ ಅಂತ ಹೇಳ್ತಾರೆ, ಅಥವಾ ಅವ್ರು ಬರೀ ಮುಟ್ಟಿದ್ರೆ ಸಾಕು ಆರಾಮಾಗ್ತದೆ ಅಂತಾರೆ. ಇದಕ್ಕೆ ಕಾರಣ ಏನು ಅಂದ್ರೆ ವೈದ್ಯರನ್ನ ದೇವರ ಸ್ವರೂಪಿ ಅಂತ ತಿಳ್ಕೊಂಡು ದೇವರ ರೂಪದಲ್ಲಿ ನೋಡ್ತಾರೆ. ಅವರು ಅನೇಕ ಬಾರಿ ಔಷಧಗಳು ಬೇಕು, ಔಷಧದ ಜೊತೆಗೆ ಮಾತಿನಿಂದ ಅವರು ಸಮಾಧಾನ ಆಗಿ ಹೋಗ್ತಾರೆ. ಅದು ಬಹಳ ಮಹತ್ವದ. ಈ ನಿಟ್ಟಿನಲ್ಲಿ ಇವತ್ತು ನಾವು ಕೊರೋನಾ ಸಮಯದಲ್ಲಿ ವೈದ್ಯರು ಹಾಗೂ ವೈದ್ಯರ ಜೊತೆಗೆ ಕೆಲಸ ಮಾಡುವಂತ ಸಿಬ್ಬಂದಿ ಅಂದ್ರೆ ನರ್ಸಿಂಗ್ ಸ್ಟಾಫ್ ಇರಬಹುದು, ಟೆಕ್ನಿಷಿಯನ್ಸ್ ಇರಬಹುದು, ಅವ್ರಿಗೆಲ್ಲರ ಮಹತ್ವ ಎಷ್ಟಿದೆ ಎಂಬುದು ಆ ಸಮಯದಲ್ಲಿ ಇಡೀ ಸಮಾಜಕ್ಕೆ ಗೊತ್ತಾಯ್ತು. ಅದಕ್ಕೆ ಕೋವಿಡ್ ವಾರಿಯರ್ಸ್ ಅಂತ ತಿಳ್ಕೊಂಡು ಸನ್ಮಾನ ಮಾಡಿದ್ರು. ಡಾಕ್ಟರ್ ಆನಂದ್ ಪಾಂಡುರಂಗಿ ಅಂದ್ರ ನಮ್ಮ ಕರ್ನಾಟಕದಲ್ಲಿ ಬಹಳ ಚಿರಪರಿಚಿತವಾದಂತ ಹೆಸರು. ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ಮನೆಯಲ್ಲಿ ಕೂಡ ಆನಂದ್ ಪಾಂಡುರಂಗಿ ಅವರನ್ನ ನೆನೆಸುವಂತ ಜನ ಇವತ್ತಿಗೂ ಇದ್ದಾರೆ. ಕೇಳುಗ್ರೆ, ಆನಂದ್ ಪಾಂಡುರಂಗಿ ಅವರ ಶಾಂತಿ ಧಾಮಕ್ಕ ನಾವು ಒಮ್ಮೆ ಭೇಟಿ ಕೊಟ್ರೆ ಸಾಕು, ಮುಂಜಾನಿಂದ ಸಂಜೆ ತನಕ ಜನ ಸಾಗರನ ನೆರೆದಿರ್ತದ. ಅಂದ್ರ ಜನರ ಮನಸ್ಸಿಗೆ ಒಂದು ಮುದ ನೀಡುವ ಮಾತುಗಳನ್ನ ನೀಡುವಂತ ಕಲೆಯನ್ನ ಹೊಂದಿದ್ದಾರೆ ಡಾಕ್ಟರ್ ಆನಂದ್ ಪಾಂಡುರಂಗಿ ಅವರು. ಡಾಕ್ಟರ್ ಆನಂದ್ ಪಾಂಡುರಂಗಿ ಅವರಿಗೂ ಧಾರವಾಡ ಆಕಾಶವಾಣಿಗೂ ಅವಿನಾಭಾವ ಸಂಬಂಧ. ಹಲವಾರು ದಶಕಗಳಿಂದ ಅವರು ಧಾರವಾಡ ಆಕಾಶವಾಣಿಯನ್ನ ಕೇಳ್ತಾನ ಬಂದಾರ. ಅವಾಗ ಸಲಹೆ, ಸೂಚನೆ, ಮಾರ್ಗದರ್ಶನಗಳನ್ನ ನೀಡ್ತಾ ತಮ್ಮ ಮನಸ್ಸಿಗೆ ತೋಚಿದಂತ ಜನರಿಗೆ ಏನ್ ಮುಟ್ಟಿಸಬೇಕು ಅನ್ನುವಂತ ಮಾನಸಿಕ ಆರೋಗ್ಯದ ಹಲವಾರು ಕಾರ್ಯಕ್ರಮಗಳನ್ನ ಬಾನುಲಿಯ ಮೂಲಕ ಕೇಳುಗರಿಗೆ ತಲುಪಿಸಿದವರು ಡಾಕ್ಟರ್ ಆನಂದ್ ಪಾಂಡುರಂಗಿ ಅವರು. ನಮಸ್ಕಾರ ಡಾಕ್ಟರ್ ಆನಂದ್ ಪಾಂಡುರಂಗಿ. ನಮಸ್ಕಾರ ಡಾಕ್ಟರ್. ಆಕಾಶವಾಣಿ ಡಾಕ್ಟರ್ ಆನಂದ್ ಪಾಂಡುರಂಗಿ ಅಂದ್ರ ಒಂದೇ ನಾಣ್ಯದ 2 ಮುಖಗಳು ಅಂದ್ರ ಅತಿಶಯೋಕ್ತಿಯ ಮಾತಲ್ಲ. ಬಹಳಷ್ಟು ಆಕಾಶವಾಣಿಗೆ ಹತ್ತಿರವಾದವರು. ಹತ್ತಿರದವ ಇದ್ದೇನೆ, ಬಹಳ ಚಿಕ್ಕವನ ಹಂಗ ಹೇಳ್ಬೇಕಂದ್ರೆ. ಆದ್ರೆ ಆಕಾಶವಾಣಿ 91 ನನ್ನ ಮೈ ಖಂಡಿತವಾಗಿಯೂ ರೋಮಾಂಚನ ಅನಿಸ್ತದೆ. ಯಾಕಂದ್ರೆ ನಾ ಬಾಲ್ಯದಿಂದ ಆಕಾಶವಾಣಿಯ ಬಗ್ಗೆ
ನಾನು ನೋಡೇನಿ, ಕೇಳೇನಿ. ಈ ಕಂಪೌಂಡ್ ಒಳಗ್ ಬಂದು ಅಡ್ಡಾಡಿ ಹೋಗ್ತಿದ್ವಿ ನಾವು ಚಿಕ್ಕವರಿದ್ದ ಸ್ಕೂಲ್ಗೆ ಹೋಗುವಾಗ. ನಮ್ ಸ್ಕೂಲ್ದಲ್ಲಿ ವಿಸಿಟ್ ಟು ಆಕಾಶವಾಣಿ ಅಂತ ಕರ್ಕೊಂಡ್ ಬರ್ತಿದ್ರ. ನಾವೆಲ್ಲ ಬಂದು ಇಲ್ಲಿ ಸುತ್ತಲ ಕಂಪೌಂಡ್ ದಾಗ ಅಡ್ಡಾಡಿ ಸ್ಟುಡಿಯೋ ನೋಡಿ ಎಲ್ಲ ಮಾಡಿ ಹೋಗ್ತಿದ್ವಿ ನಾವು. ಅವಾಗ ಅನೇಕ ಆಕಾಶವಾಣಿ ಕಲಾವಿದರ ಹಾಡುಗಳನ್ನು ಕೇಳ್ತಿದ್ವಿ. ಆಮೇಲೆ ಅನೇಕ ನಾಟಕಗಳನ್ನು ನೋಡ್ತಿದ್ವಿ, ಅನೇಕ ಕಾರ್ಯಕ್ರಮಗಳನ್ನ ಆಕಾಶವಾಣಿಯಲ್ಲಿ ಕೇಳ್ತಿದ್ವಿ. ಇದಕ್ಕಿಂತ ಒಂದು ಬಹಳ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ, ನಾನು 3rd ಸ್ಟ್ಯಾಂಡರ್ಡ್ ಓದುವಾಗ ನನ್ನ ಫಸ್ಟ್ ಇದೇ ಪ್ರಿಮೈಸಿಸ್ ದಲ್ಲಿ ಒಂದು ಆಲದ ಮರ ಇದೆ. ಆಲದ ಮರದ ಬುಡಕ್ಕೆ ಒಂದು ಸ್ಟೇಜ್ ಇತ್ತು. ಆ ಸ್ಟೇಜ್ ಮೇಲೆ ನಾಟಕಗಳನ್ನು ಮಾಡ್ತಿದ್ರು. ಫಸ್ಟ್ ನನಗೆ ಇನ್ನೂ ನೆನಪಿದೆ, ಲಕ್ಷ್ಮಣ್ ಜೋಶಿ ಅಂತ ತಿಳ್ಕೊಂಡು ಡೆಲ್ಲಿಯಿಂದ ನ್ಯೂಸ್ ಓದ್ತಿದ್ರು ಅವರು. ಅವರು ಒಂದು ನಾಟಕ ಮಾಡಿದ್ರು. ಅದೇ ನಾಟಕದಲ್ಲಿ ರಾಮಚಂದ್ರ ಮೂರ್ತಿ, ಯಮುನಾ ಮೂರ್ತಿ ಅವರು ಇದ್ರು. ಅವ್ರು ನನ್ನ ಮನೆ ಪಕ್ಕಕ್ಕಿದ್ರು. ನಮ್ಮನ್ನೆಲ್ಲ ಚಿಕ್ಕ ಹುಡುಗರನ್ನ ಕರ್ಕೊಂಡು ಬಂದು ಆ ನಾಟಕ ತೋರಿಸಿ ಮತ್ತೆ ಮನೆ ಕರ್ಕೊಂಡು ಹೋಗಿದ್ರು ಅವರು. ನನಗೆ ಇನ್ನೂ ನೆನಪಿದೆ. ಮೇ ಬಿ ಇಟ್ ವಾಸ್ 1963-64 ಇರಬೇಕು ಅಂತ ನನಗೆ ಅನಿಸ್ತದೆ. ಸೊ ಆ ತರದ ಒಂದು ಸಂಬಂಧ ಇದೆ. ತದನಂತರದ ದಿನಗಳಲ್ಲಿ ಕೂಡ ನಾವು ಸಾಕಷ್ಟು ಬಾರಿ ಗಿಳಿವಿಂಡು ಕಾರ್ಯಕ್ರಮಕ್ಕೆ ಬರ್ತಿದ್ವಿ. ಆಮೇಲೆ ಆಕಾಶವಾಣಿ ಅಂದ್ರೆ ನನಗನಿಸ್ತದ ಸಾಕಷ್ಟು ಧಾರವಾಡ ಆಕಾಶವಾಣಿ ಅಂತಂದ್ರೆ ನಮಗ ಮನೆ ಇದ್ದಂಗ ಅಂತ ನನಗನಿಸ್ತದ. ಅಷ್ಟು ಹತ್ತಿರ ಆಗ್ಬಿಟ್ಟಿತ್ತು. ಹೌದು. ಮತ್ತೆ ಕಾಲದಿಂದ ಕಾಲಕ್ಕೆ ಜನರಿಗೆ ಈ ಮನಸ್ಸು, ಮಾನಸಿಕ ಆರೋಗ್ಯ ಇದ್ರ ಬಗ್ಗೆ ಅರಿವು, ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಒಂದು, ಅದರ ಜೊತೆಗೆ ನಂತರದ ದಿನಗಳಲ್ಲಿ ನಾವು ಪೋಸ್ಟ್ ಗ್ರಾಜುಯೇಷನ್ ಮಾಡುವಾಗ ಅನೇಕ ಕಾರ್ಯಕ್ರಮಗಳನ್ನು ನಾವು ಜನಪರವಾದಂತಹ ಕಮ್ಯುನಿಟಿ ಎಜುಕೇಟಿವ್ ಪ್ರೋಗ್ರಾಮ್ಸ್ ಅಂತ ಮಾಡ್ತಿದ್ವಿ. ಅವಾಗ ಆಕಾಶವಾಣಿಯಿಂದ ಬಿತ್ತರಿಸ್ತಿದ್ರು. ಅದರ ಜೊತೆಗೆ ನಾನು ತದನಂತರ ದಿನಗಳಲ್ಲಿ ಮಿರಜ್ ಕೆಲವೊಂದು ಟ್ರೈನಿಂಗ್ ಹೋಗಿ ಬಂದು 85ದಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ ಆಕಾಶವಾಣಿಯಿಂದ ಅವಾಗ ನಮಗೊಂದು ಲೆಟರ್ಸ್ ಕಳಿಸ್ತಿದ್ರು, ನೀವು ಬಂದು ಒಂದು ಟಾಕ್ ಕೊಡ್ಬೇಕಂತ. ಸೊ ಅದು ಎಷ್ಟು ನನಗೆ ಮಹತ್ವ ಅನಿಸ್ತಿತ್ತು ಅಂದ್ರೆ ಇವತ್ತು ಅನಿಸ್ತದ. ಇವತ್ತು ನಾವೇನ್ ಹೇಳ್ತೇವೆ ಮಾನಸಿಕ ಆರೋಗ್ಯದ ಬಗ್ಗೆ, ಗ್ರಾಮೀಣ ಮಟ್ಟದಲ್ಲಿ ಮೂಢನಂಬಿಕೆಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮಗಳಲ್ಲಿ ಆಕಾಶವಾಣಿ ಪಾತ್ರ ಕೂಡ ಅಷ್ಟೇ ಮುಖ್ಯದ ಅನ್ನುವಂತ ಮಾತನ್ನು ಹೇಳಬಯಸ್ತೇನೆ. ಯಾಕಂದ್ರೆ ನನಗೆ ಇನ್ನೂ ನೆನಪದ, ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ ಎವ್ರಿ ಫೋರ್ಟ್ ನೈಟ್, ಪ್ರತಿ 15 ದಿವಸಕ್ಕೊಮ್ಮೆ ನನಗ ಆಕಾಶವಾಣಿ ಒಳಗೆ ನಾ ಇರ್ತಿದ್ದೆ. ಅವಾಗ ಆಕಾಶವಾಣಿ ಅಂದ್ರೆ ನನಗೆ ಪ್ಯಾರಲ್ ಹೋಮ್ ಆದಂಗಾಗಿತ್ತದು. ಇಲ್ಲಿ ಬರ್ತಿದ್ದೆ, ಅಲ್ಲಿ ಆಫೀಸ್ ಅಲ್ಲಿ ಚಹಾ ಕುಡಿಸ್ತಿದ್ರು, ಬರ್ತಿದ್ವಿ ಸ್ಟುಡಿಯೋಕ್ಕೆ. ನಂದು ರೇಡಿಯೋ ಟಾಕ್ಸ್ ಪ್ರಿಪೇರ್ ಮಾಡ್ಕೊಂಡ್ ಬಂದಿರ್ತಿದ್ನ. ಅವಾಗ ಒಂದು ಅದು ಖಿನ್ನತೆ ಬಗ್ಗೆ ಇರ್ಬೋದು, ಅಥವಾ ಆತಂಕದ ಬಗ್ಗೆ ಇರ್ಬೋದು, ಅಥವಾ ಗೀಳು ರೋಗದ ಬಗ್ಗೆ ಇರ್ಬೋದು, ಅಥವಾ ಇಚ್ಛಿತ ವಿಕಲತೆಯ ಬಗ್ಗೆ ಇರ್ಬೋದು, ಅಥವಾ ಮೂಡ್ ಡಿಸಾರ್ಡರ್ಸ್ ಬಗ್ಗೆ ಇರ್ಬೋದು, ಮದ್ಯವ್ಯಸನದ ಬಗ್ಗೆ, ಹಿಂಗ ಅನೇಕ ವಿಷಯಗಳ ಬಗ್ಗೆ ನನಗನ್ಸ ನಿರಂತರವಾದಂತ ಕಾರ್ಯಕ್ರಮಗಳು, ಲೈವ್ ಪ್ರೋಗ್ರಾಮ್ಸ್, ಕ್ವಶನ್ ಅಂಡ್ ಆನ್ಸರ್ ಇಂಟರಾಕ್ಟಿವ್ ಪ್ರೋಗ್ರಾಮ್ಸ್ ಮಾಡಿ ನನಗನ್ನಿಸ್ತು ಇಷ್ಟು ಪ್ರಶ್ನೆಗಳು ಬರ್ತಿದ್ವು. ಅವಾಗಂದ್ರ ಪ್ರತಿ ಲೈವ್ ಪ್ರೋಗ್ರಾಮ್ ಆದ್ಗಳೇ ನನಗನ್ನಿಸ್ತು ಅವ್ರು ಅಂತಿದ್ರು, ಎಷ್ಟು ಪ್ರಶ್ನೆ ಕೇಳ್ತಾರ ಜನ, ಎಷ್ಟು ಸಮಸ್ಯೆಗಳ ಬಗ್ಗೆ. ಅಂದ್ರೆ ನಾ ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಅವಾಗ ಮಾಧ್ಯಮ ಅಂದ್ರೆ ಕೇವಲ ಆಕಾಶವಾಣಿ ಮಾತ್ರವಿತ್ತು. ಟಿವಿ ಸದೇ ನಾವು ನೋಡಿದ್ದಿಲ್ಲ ಅಂತಹ ಕಾಲದು. ಆ ಟೈಮ್ದಲ್ಲಿ ಮನೆಗಳಿಗೆ ಸುದ್ದಿಯನ್ನು ಮುಟ್ಟಿಸುವಂತಹ ಕಾರ್ಯವನ್ನ ಆಕಾಶವಾಣಿ ಮಾಡಿದೆ, ಜನಜಾಗೃತಿ ಮಾಡಿದ. ಇವತ್ತು ಕೂಡ ನನಗನ್ನಿಸ್ತದೆ, ಎಷ್ಟೇ ಸೈನ್ಸ್ ಅಡ್ವಾನ್ಸ್ ಆಗಿದ್ರು ಕೂಡ, ಎಷ್ಟೇ ನೀವು ಮೊಬೈಲ್ ದಲ್ಲಿ ನ್ಯೂಸ್ ಇವನ್ನೆಲ್ಲ ನೋಡ್ತಿದ್ರು ಕೂಡ, ಇವತ್ತಿಗೂ ಅನೇಕ ಜನ ರೇಡಿಯೋದಲ್ಲಿ ಕೇಳಿ ಅದನ್ನ ಆನಂದ ಪಡೆಯುವಂತಹ ಜನ ಸಾಕಷ್ಟಿದ್ದಾರೆ. ಹೌದು, ಅಂದ್ರೆ ಒಂದು ಅಥೆಂಟಿಸಿಟಿ ಅನ್ನೋದು ಒಂದು. ಆಮೇಲೆ ಅದ್ರ ಜೊತೆಗೆ ಬೆಳೆದ್ ಬಿಟ್ಟಿವಿ ನಾವು, ಭಾವನಾತ್ಮಕವಾಗಿ ನಾವು ಆಕಾಶವಾಣಿ ಜೊತೆಗೆ ಬೆಳೆದು ಬಿಟ್ಟಿವಿ. ಬರೇ ಬೆಳೆದಿಲ್ಲ, ನಾವು ಮಾನಸಿಕವಾಗಿ ಹಾಗೂ ಭಾವನಾತ್ಮಕವಾಗಿ ಬೆಳೆದು ಬಿಟ್ಟಿವಿ. ಎಷ್ಟೇ ಸೈನ್ಸ್ ಅಡ್ವಾನ್ಸ್ ಆದ್ರೂ ಕೂಡ ಆಕಾಶವಾಣಿ ತನ್ನದೇ ಆದಂತ ಛಾಪಿದೆ. ನಾವು ಸಣ್ಣವರಿದ್ದಾಗ ನಾವು ಹೋಗ್ಬೇಕಾದ್ರೆ ಕೇಳ್ತಿದ್ವಿ, ಹಾಡು ಕೇಳ್ತಿದ್ವಿ ಆಕಾಶವಾಣಿ ಬಂದಾಗ. ಇವತ್ತಿಗೂ ನನಗೆ ಮೈ ಜುಮ್ ಅನಿಸ್ತದೆ ನೋಡ್ರಿ. ಇಟ್ ವಾಸ್ ಸೋ ಎಮೋಷನಲ್. ಅಷ್ಟು ಬಿಟ್ರೆ ಏನೂ ಇದ್ದಿದ್ದಿಲ್ಲ. ಅಂದ್ರೆ ಅವೆಲ್ಲ ಹಾಡುಗಳನ್ನು ಕೇಳ್ತಿದ್ವಿ. ಡೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸು ಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸು ಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ.
ದಿಗಂತದಿ ಮೂಡುವೆನ್ನಿನ ಮೈತಿರಿ. ಸಂಧಿ ಸುತ್ತಿದೆ ಚೆಲುವೆಯಾಕೆಗೆ ಸುಪ್ರಭಾತವ ಬಯಸಿರಿ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಬೀಸು ಗಾಳಿಗೆ ಬೀಳು ತೇಲುವ ತೆರೆಯ ಮೇಗಡೆ ಹಾರಲಿ. ಐ ವಾಸ್ ಸೋ ಫಾರ್ಚುನೇಟ್. ಸಾಕಷ್ಟು ಕಲಾವಿದರನ್ನ ನಾ ಇಲ್ಲಿ ಆಕಾಶವಾಣಿಯೊಳಗೆ ಭೇಟಿಯಾಗೇನಿ, ಸೈಂಟಿಸ್ಟ್ ಭೇಟಿಯಾಗೇನಿ. ಒಮ್ಮೆ ನನಗೆ ಅನಿಸ್ತದೆ ಯಾವುದೋ ಒಂದು ಫಂಕ್ಷನ್ ಗೆ ರಾಜಾರಾಮಣ್ಣ ಗ್ರೇಟ್ ಸೈಂಟಿಸ್ಟ್ ಬಂದಾಗ ಅವ್ರ ಜೊತೆಗೆ ಬಂದಿಲ್ಲ ಸಂದರ್ಶನ, ಅವ್ರ ಜೊತೆಗೆ ಇದ್ದೆ ನಾನು. We now bring you an interview with Dr. Raja Ramanna, Director, Bhabha Atomic Research Center. With the whole nation jubilant over the recent nuclear explosion, it's our privilege today to interview Dr. R. Ramanna, Director, Bhabha Atomic Research Center, Member, Research and Development, Atomic Energy Commission. Good evening, Dr. Ramanna. Would you please tell us what exactly is a nuclear explosion? A nuclear explosion is no different from an ordinary explosion, except that the orders of magnitude are different. In fact, the size of a nuclear explosion is always referred to in terms of an equivalent ton of TNT. Is there a fundamental difference in the explosion which is used for producing nuclear weapons and the explosion which India has just now made? Well, the question of nuclear weapons is an entirely different thing in spirit and in the purpose for which you have to get information from such experiments. The one for the experiment that's been done is essentially a physics one, mainly to measure the behavior of materials at high pressure and high temperatures, and therefore in principle it's entirely different. ಇವೆಲ್ಲವನ್ನು ನೆನಪು ಮಾಡ್ಕೊಂಡ್ರೆ ನನಗನ್ನಿಸ್ತದೆ ಇವತ್ತು ನಾವೇನು ಮನೋವಿಜ್ಞಾನ ಬೆಳೆದದ, ಮನೋವಿಜ್ಞಾನ ಜನಸಾಮಾನ್ಯರಿಗೆ ಮುಟ್ಟ್ಯದ, ಮನೋವಿಜ್ಞಾನ ಮನೆಗೆ ಮುಟ್ಟ್ಯದ ಅಂತ ಹೇಳ್ತೀವಿ. ಇದಕ್ಕೆ ಮೇನ್ ಆ ಕಾಲದಿಂದ ಇವತ್ತಿಗೂ ನಿರಂತರವಾದಂತಹ ಕೆಲಸವನ್ನ ಮಾಡುವ ಸಂಸ್ಥೆ ಯಾವುದು ಅಂದ್ರೆ ಆಕಾಶವಾಣಿ ಕೇಂದ್ರ ಅಂತ ಹೇಳ ಬಯಸ್ತೀನಿ. ಈ ನಿಟ್ಟಿನಲ್ಲಿ ಯಾಕಂದ್ರೆ ಒಂದು ಸಂಸ್ಥೆ 90 ವರ್ಷ ಅನೇಕ ತೆರೆಗಳ ಬಂದ್ ಹೋದ್ರು ಸಸ್ಟೇನ್ ಆಗಿದೆ ಅಂದ್ರೆ ಅದು ಬಹಳ ಮಹತ್ವದ. ಇದೊಂದು ಸಾಂಸ್ಕೃತಿಕ ಸಂಸ್ಥೆ ಅದ. ಅನೇಕ ಕಲಾವಿದರಿಗೆ ವೇದಿಕೆಯನ್ನ ಕೊಟ್ಟದ. ನನ್ನಂತ ಅನೇಕ ಪ್ರಾರಂಭಿಕ ಹಂತದಲ್ಲಿ ವೈದ್ಯರಿಗೆ ವೇದಿಕೆ ಕೊಟ್ಟು ಜನಸಾಮಾನ್ಯರಿಗೆ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅದ ಅನ್ನುವಂತ ಸಂದೇಶ ಮುಟ್ಟಿಸಿದವರು ಯಾರು ಅಂದ್ರೆ ಆಕಾಶವಾಣಿ. ಇದಷ್ಟೇ ಅಲ್ಲದೆ ತಾವು ಕೂಡ ಹಲವಾರು ಮಹಾನ್ ವ್ಯಕ್ತಿಗಳನ್ನ, ವೈದ್ಯರನ್ನ ನೀವು ಆಕಾಶವಾಣಿಗೆ ಧಾರವಾಡಕ್ಕೆ ಅವ್ರು ಬಂದಾಗ ಲಾಸ್ಟ್ ಟೈಮ್ ನನಗನ್ನಿಸ್ತದ ಒಮ್ಮೆ ನಮ್ಮ ಪದ್ಮಶ್ರೀ ಡಾಕ್ಟರ್ CR ಚಂದ್ರಶೇಖರ್ ಅವರು ಬಂದಿದ್ರು. ಹೌದು, ಅವ್ರು ಬಂದಾಗ ನನಗಂದ್ರ ಆನಂದ್ ಏನಾದ್ರು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ನನಗೆ ಇನ್ನೂ ನೆನಪಿದೆ. ಅವ್ರದ್ದು ಒಂದು ಕಾರ್ಯಕ್ರಮ IIT ಒಳಗೆ ಮಾಡಿಸಿದ್ದೆ. IIT ನಂತರ ಸರ್ ಆಕಾಶವಾಣಿಗೆ ಹೋಗೋಣ ನಡ್ರಿ, ನಮ್ಮ ಹಳೆ ಸಂಸ್ಥೆ ಅದು, ಅದ್ರ ಜೊತೆಗೆ ಬೆಳೆದೆ ನಾನು ಅಂತ ಹೇಳಿದೆ. ಹಾಗಿದ್ರೆ ಹೋಗೋಣ ನಡಿ ಅಂದ್ರೆ ಬಂದ್ರು. ಐ ಥಿಂಕ್ ಅವರ ಸಂದರ್ಶನವನ್ನ ಮಾಡಿ ಸಾಮಾಜಿಕ ಸಂಪರ್ಕ ಕಡಿಮೆ ಆಗ್ತಾ ಬರ್ತಾ ಇದೆ, ಕುಟುಂಬಗಳು ಶಿಥಿಲವಾಗ್ತಾ ಇದೆ, ಒಂದು ಮನೆಯಲ್ಲಿ ಇರ್ತಕ್ಕಂಥ ಜನರ ಸಂಖ್ಯೆ ಈಗ 2-3 ಕಿಳಿದೋಗಿದೆ. ಹಾಗಾಗಿ ಪರಸ್ಪರ ಸಾಂತ್ವನ ಹೇಳ್ತಕ್ಕಂಥ ಜನ ಅಥವಾ ಒಡನಾಡ್ತಕ್ಕಂಥ ಜನ ಇವತ್ತಿಲ್ಲ. ಹಾಗಾಗಿ ಒಂಟಿತನ ಇವತ್ತು ಇಡೀ ಪ್ರಪಂಚವನ್ನ ಕಾಡ್ತಾ ಇದೆ. ಎಲ್ಲರೂ ಇದ್ದಾರೆ, ಆದ್ರೆ ನನಗೆ ಯಾರು ಇಲ್ಲ ಸರ್. ದುಃಖ ಆಯ್ತು ಹೇಳ್ಕೊಳಕ್ಕೆ ಯಾರು ಇಲ್ಲ, ಸುಖ ಹಂಚ್ಕೊಳ್ಳೋಕ್ಕೂ ಯಾರು ಇಲ್ಲ. ಈಗ ಮೊಬೈಲ್ ಬಂದು ಜನ ಇನ್ಯಾರು ವ್ಯಕ್ತಿ ಜೊತೆ ಗಂಟೆ ಮಾತಾಡ್ತಾರೆ. ಪಕ್ಕದಲ್ಲಿ ಇರ್ತಕ್ಕಂಥ ಹೆಂಡತಿ ಜೊತೆ, ಪಕ್ಕದಲ್ಲಿ ಇರ್ತಕ್ಕಂಥ ಮಕ್ಕಳ ಜೊತೆ ಅಥವಾ ವೃದ್ಧ ತಂದೆ ತಾಯಿಗಳ ಜೊತೆ ಮಾತಾಡೋ ವ್ಯವಧಾನ ಇಲ್ವೇ ಇಲ್ಲ ಅವರಿಗೆ. ಅವ್ರ ಜೊತೆ ಏನ್ ಮಾತಿದೆ? ಹಾಗಾಗಿ ಇವತ್ತು ವ್ಯಕ್ತಿ ನಾವು ಒಂಟಿ ಆಗ್ತಿದ್ದೇವೆ. ಒಂದು ಎರಡನೇದು ಜೀವನ ಮಾಡ್ತಕ್ಕಂಥದ್ದು ಅನಿಶ್ಚಿತ ಮತ್ತೆ ದುರ್ಬಲ ಆಗ್ತಾ ಇದೆ. ಮತ್ತೆ ಎಲ್ಲರೂ ಈಗ ಹೆಚ್ಚು ಹಣ ಬೇಕು, ಎಲ್ಲಾ ಭೋಗಭಾಗ್ಯಗಳು ಬೇಕು, ಟಿವಿಲಿ ಬರ್ತಕ್ಕಂಥ, ಪತ್ರಿಕೆ ಬರ್ತಕ್ಕಂಥ ಅಥವಾ ಜಾಹೀರಾತು ಬರ್ತಕ್ಕಂಥ ಎಲ್ಲಾ ವೈಭವಗಳು ನನಗೆ ಸಿಗಬೇಕು. ಈಗ ತೃಪ್ತಿ ಯಾರಿಗೂ ಇಲ್ವೇ ಇಲ್ಲ. ಹಾಗಾಗಿ ನಾವು ಈಗ ಪ್ರಪಂಚದಾದ್ಯಂತ ನಾವೇನು ಅಲ್ಪ ಮಟ್ಟದ ಮಾನಸಿಕ ಅಸ್ವಸ್ಥತೆ ಅಂತ ಹೇಳ್ತೇವೆ, ಅದು ಖಿನ್ನತೆ ಆಗ್ಬೋದು, ಆತಂಕ ಆಗ್ಬೋದು, ಹಾಗೆ ಸೈಕೋಸೊಮ್ಯಾಟಿಕ್ ಅಂದ್ರೆ ಮನಸ್ಸು ತನಗೆ ನೋವನ್ನ ದೇಹದ ರೂಪದಲ್ಲಿ ಹೇಳ್ಕೊಳಕ್ ಶುರು ಮಾಡುತ್ತೆ. ಯಾವುದೇ ಆಸ್ಪತ್ರೆಗೆ ಹೋಗಿ 35-40% ತಲೆನೋವಂತೂ ಹೋಗ್ತಾರೆ, ಸೊಂಟ ನೋವಂತೂ
ಹೋಗ್ತಾರೆ, ಸುಸ್ತು ಅಂತ ಹೋಗ್ತಾರೆ, ಆಯಾಸ ಅಂತ ಹೋಗ್ತಾರೆ, ನಿದ್ದೆ ಬರಲ್ಲ ಅಂತ ಹೋಗ್ತಾರೆ, ಹಸಿವಿಲ್ಲ ಅಂತ ಹೋಗ್ತಾರೆ, ಅಥವಾ ಅಜೀರ್ಣ ಅಂತ ಹೋಗ್ತಾರೆ. ಈಗ 50-60 ರೂಪಾಯಿ ಖರ್ಚು ಮಾಡಿ ಎಲ್ಲ ಪರೀಕ್ಷೆ ಮಾಡಿಸ್ಕೊಳ್ತಾರೆ, ಎಲ್ಲ ನಾಮಲ್ಲೇ. ಕೊನೆಗೆ ಡಾಕ್ಟರ್ ಏನು ಇಲ್ಲರಿ, ಏನು ಚಿಂತೆ ಮಾಡ್ತಿದ್ರಿ, ಟೆನ್ಷನ್ ಮಾಡ್ಕೊಳ್ತಾ ಇದ್ರಿ, ಅದು ಬಿಡ್ರಿ ಅಂತ ಕಳಿಸ್ಬಿಡ್ತಾರೆ. ಮನೋ ಆರೋಗ್ಯದ ಬಗ್ಗೆ ನೀವು ತಿಳಿಸಿ ಹೇಳುವಂತಹ ಒಂದು ಅವಶ್ಯಕತೆ ಅದ ಖಂಡಿತವಾಗ್ಲು. ಆ ಒಂದು ನಿಟ್ಟಿನಲ್ಲಿನೇ ಕರ್ನಾಟಕದಲ್ಲಿ, ಭಾರತದಲ್ಲಿ ಪ್ರಪ್ರಥಮವಾಗಿ ಬಳ್ಳಾರಿಯಲ್ಲಿ 1980 ಸುಮಾರಿಗೆ ಒಂದು ಬಳ್ಳಾರಿ ಮಾಡೆಲ್, ಬಳ್ಳಾರಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಂತ ಸರ್ ಮತ್ತು ಅವರ ಸಹೋದ್ಯೋಗಿಗಳಾಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ MK ಮೋಹನ್ ಕೆ ಇಜಾಗ್ ಅವರು ಸುಮಾರು ನಿವಾಸನ ವೈದ್ಯರು ಪ್ರಾರಂಭ ಮಾಡಿದರು. ಅದು ನಂತರದಲ್ಲಿ ಭಾರತೀಯ ನ್ಯಾಷನಲ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್, ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಂತ. ಅಂದರೆ ಉದ್ದೇಶ ಏನಪ್ಪ ಅಂತಂದರೆ ಮನೋವೈದ್ಯಕೀಯ ಸೇವೆಗಳು ಕೇವಲ ಆಸ್ಪತ್ರೆಗಳಿಗೆ ಸೀಮಿತವಾಗಿರಬಾರ್ದು, ಮನೋವೈದ್ಯಕೀಯ ಸೇವೆಗಳು ಸಮುದಾಯದ ಮಟ್ಟಕ್ಕೆ ಹೋಗಬೇಕು, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿಯೇ ಮಾನಸಿಕ ಆರೋಗ್ಯ ಸೇವಾ ಸೌಲಭ್ಯ ದೊರಕಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭವಾಗಿರ್ತಂಥ ಕಾರ್ಯಕ್ರಮ ಇವತ್ತು ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಅದು ನಡೀತಾ ಇದೆ. ಒಂದು ಜಿಲ್ಲಾ ಮಾನಸಿಕ ಆರೋಗ್ಯ ಪಡೆ ಅಂತೇನೆ, ಅದರಲ್ಲಿ ಒಬ್ಬ ಮನೋವೈದ್ಯರು ಇರ್ತಾರೆ, ಮನೋಸಾಮಾಜ ಕಾರ್ಯಕರ್ತರಿದ್ದಾರೆ, ಮನೋಶಾಸ್ತ್ರಜ್ಞರಿದ್ದಾರೆ, ನರ್ಸ್ ಕೂಡ ಇದ್ದಾರೆ, ಮತ್ತು ಖಂಡಿತವಾಗ್ಲು ಅಲ್ಲಿ ಏನಾಗಿದೆ ಅಂತಂದ್ರೆ ಇವತ್ತಿನ ದಿವಸ ಪ್ರತಿ ಆರೋಗ್ಯ ಕೇಂದ್ರದಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳಿಗೆ ಅಷ್ಟೇ ಯಾಕೆ, ನೀವು ಆಶಾ ವರ್ಕರ್ಸ್ಗೆ, ಅಂಗನವಾಡಿ ವರ್ಕರ್ಸ್ಗೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯರಿಗೆ ಈಗಾಗಲೇ ಮಾನಸಿಕ ಆರೋಗ್ಯದ ಕುರಿತಂತೆ ಸಂಪೂರ್ಣವಾಗಿರ್ತಕ್ಕಂಥ ತರಬೇತಿಯನ್ನು ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ನೀಡಿದೆ. ಮತ್ತು ಎಲ್ಲ ಬೇಸಿಕ್ ಮೆಡಿಸಿನ್ಸ್, ಒಂದು 8-10 ಮಾತ್ರೆಗಳು ಏನು ಬೇಸಿಕ್ ಆಗಿ ಬೇಕು ನಮಗೆ, ಅದನ್ನು ಎಲ್ಲ ಸೌಲಭ್ಯಗಳು ಅಲ್ಲಿಗೆ ದೊರಕ್ತಾ ಇದ್ದಾವೆ. ಸೊ ಅವರಿದ್ರು ಅಂದ್ರೆ ನನಗೇನು ಅನಿಸ್ತು ಅಂದ್ರೆ ಇದು ಒಂದು ಸಾಂಸ್ಕೃತಿಕ ಒಂದು ಸಂಸ್ಥೆ ಅದ, ಕಲಾ ಸಂಸ್ಥೆ ಅದ. ಅನೇಕ ಮಹಾನ್ ದಿಗ್ಗಜರೇನು ಇವತ್ತು ಸಮಾಜಕ್ಕೆ ಸಂಗೀತ ಕ್ಷೇತ್ರ ಇರ್ಬೋದು, ನಾಟಕ ಕ್ಷೇತ್ರ ಇರ್ಬೋದು, ಕಲಾ ಕ್ಷೇತ್ರ ಇರ್ಬೋದು, ಆರ್ಟ್ ಅಂಡ್ ಕಲ್ಚರ್, ಇವೆಲ್ಲದರಲ್ಲಿಯೂ ಕೂಡ ನನಗನ್ನಿಸ್ತದೆ ಆಕಾಶವಾಣಿಯ ಪಾತ್ರ ಬಹಳ ದೊಡ್ಡದ ಅನಿಸ್ತದೆ. 90 ವರ್ಷ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತೇವೆ ಅಂದ್ರೆ ಅದರ ಗಟ್ಟಿತನವನ್ನು ನಾವು ತೋರಿಸ್ತದೆ. ಖಂಡಿತವಾಗಿಯೂ ನಾನು ಎಲ್ಲರ ಪರವಾಗಿ ಆಯ್ತು, ಸಮಾಜದ ಪರವಾಗಿ ಆಯ್ತು, ಆಕಾಶವಾಣಿ 90ಕ್ಕೆ ಅಭಿನಂದನೆ ಹೇಳ್ತೇನೆ. ಜೊತೆಗೆ ನನ್ನ ವೈಯಕ್ತಿಕವಾಗಿ ಕೂಡ ನಾನು ಹೇಳಲೇ ಬಯಸ್ತೇನೆ. ಯಾಕಂದ್ರೆ ನಮ್ಮ ಬೆಳವಣಿಗೆಯಲ್ಲಿ ನಾವು ಎಲ್ಲವನ್ನ ಮಾಡ್ತೀವಿ, ನಾವು ಮಾಡುವಂತಹ ಕೆಲಸವನ್ನ ಮನೆಗಳಿಗೆ ಮನೆಗಳಿಗೆ ಮುಟ್ಟಿಸುವ ಕೆಲಸ ಮಾಧ್ಯಮದವರು ಮಾಡ್ತಾರೆ. ಖಂಡಿತ ಇದು ನಮ್ಮ ಧಾರವಾಡ ಆಕಾಶವಾಣಿ ಈಗ ತಾವು ಮಾತಾಡ್ದಂಗೆ ಮಾಹಿತಿ, ಮನೋರಂಜನೆ ಇದೆಲ್ಲ ನೀಡ್ತಾ ಬಂತು. ಆದಾಗ್ಯೂ ಕೂಡ ನೀವು ನಿಮ್ಮ ಒಂದು ವೈದ್ಯ ವೃತ್ತಿಯಲ್ಲಿ ಇದ್ದಾಗ ನಮ್ಮ ವಿವಿಧ ಭಾರತಿ ಕೇಂದ್ರ ಅದರಿಂದ ಮೂಡಿ ಬರುವಂತ ಹಿಂದಿ ಸುಮಧುರ ಗೀತೆಗಳು ಇವು ಬಹಳ ಸುಂದರವಾಗಿ ಬರ್ತಿದ್ವು. ಅವಾಗ ನಾವೇನಂದ್ರ ಗೊತ್ತಿಲ್ದೇನೆ ಅಂತ ಗೀತೆಗಳನ್ನ ಮಾಲಿಕ್ ತೆರೆ ಬಂದೆ ಹಮ್ ಅಂತ, ಹೌದು, ವಿ ಶಾಂತಾರಾಮ್ ಮಾಲಿಕ್ ತೆರೆ ಬಂದೆ मालिक तेरे बंदे हम ऐसे हो हमारे करम नीकी पर चले और बदी से टले ताकि हंसते हुए निकले दम है मालिक तेरे बंदे हम ಇಷ್ಟು ಅದ್ಭುತವಾದಂತಹ ಹಾಡುಗಳನ್ನು, ಬಹಳ ಸುಂದರವಾದಂತಹ ಹಾಡುಗಳನ್ನೆಲ್ಲ ಕೇಳ್ತೀವಿ. ಆಮೇಲೆ ಆ ಟೈಮ್ದಲ್ಲಿ ಒಂದು ಬಿನಾಕಾ ಗೀತ್ ಮಾಲಾ ಅಂತ ಭಯಂಕರ ಪಾಪ್ಯುಲರ್ ಇತ್ತು. ಅಮೀರ್ ಸಯಾನಿ ಮಾಡ್ತಿದ್ರು. ಸೊ ಇವೆಲ್ಲವನ್ನ ಕೇಳ್ತಿದ್ರು. ಗಿಳಿವಿಂಡು ಕಾರ್ಯಕ್ರಮ, ಆಮೇಲೆ ನಾನಿ ಕಾಕಾ ಅಂತ ಬರ್ತಿದ್ರು. ಎನ್ ಕೆ ಕುಲಕರ್ಣಿ ಅವ್ರದ್ದು ನಾನಿ ಕಾಕಾನ ಅಂತಿದ್ರು ಅವ್ರಿಗೆ. ಸೊ ಇವೆಲ್ಲವನ್ನ ಆಮೇಲೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಇಲ್ಲಿ ನಾವು ಭಾಗ ತಗೊಂಡೇ ಹೋಗಾಗ ನಾವು ಸಣ್ಣ ಹುಡುಗರಿದ್ದಾಗ ಅನ್ಕಿ ಬರ್ತಿದ್ವಿ. ಬಟ್ ವಿ ಹ್ಯಾವ್ ಎಂಜಾಯ್ಡ್ ಇಟ್. ಬಹಳ ಖುಷಿ ಅನಿಸ್ತದೆ ನನಗೆ. ನೀವು ಸುಮಾರು ವರ್ಷದಿಂದ ಬರ್ತಾ ಇದ್ದಿರೋದ್ರಿಂದ ನಿಮಗಿದು ಗೊತ್ತದ. ಅಂದ್ರೆ ಆಕಾಶವಾಣಿಯಲ್ಲಿ ಮೊದಲು ನಮ್ಮ ಧ್ವನಿ ಮುದ್ರಣದ ವ್ಯವಸ್ಥೆ ಬೇರೆ ತರ ಇತ್ತು. ಸತ್ಯವಾಗಿ ಹೇಳ್ಬೇಕಂದ್ರೆ ಒಂದು
ನನಗೆ ಇನ್ನೂ ನೆನಪದ ಒಂದ್ ಸರ್ತಿ ನಾ ಇಲ್ಲಿ ಆಕಾಶವಾಣಿ ಸ್ಟುಡಿಯೋದಾಗ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರು ಹಾಡು ಹೇಳ್ಬೇಕಾರೆ ನಾ ಅಲ್ಲಿ ಕುತ್ಕೊಂಡು ಕೇಳಿದ್ದೆ ಅದ ನೇರ ಕಾರ್ಯಕ್ರಮಗಳು ನಾ ಕುತ್ಕೊಂಡು ಅಲ್ಲಿ ಸ್ಟುಡಿಯೋ ಸುಮ್ಮನೆ ಕುತ್ಕೊಂಡು ಕೇಳಿದ್ದೆ ನಾನು. ನನಗೆ ಇನ್ನೂ ನೆನಪದ ಬಾಲೆಖಾನ್ ಸರ್ ಅವ್ರದ್ದು ಸಿತಾರವಾದನ ಕೇಳಿದ್ದೆ ನಾನು. ಸೊ ಹಿಂಗ ಅನೇಕ ಸಂಗೀತ ಕ್ಷೇತ್ರದ ದಿಗ್ಗಜರನ್ನ ನಾ ಇಲ್ಲಿ ನೋಡೇನೆ. ಅವ್ರದ್ದು ಪ್ರತ್ಯಕ್ಷ ನೋಡಿ ಕೇಳಿನೂ ಆನಂದಿಸಿದೆ ನಾನು. ಅದು ನನಗೆ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಆಕಾಶವಾಣಿ ಒಳಗೆ ಎಲ್ಲ ಸ್ಟಾಫ್ ನನಗೆ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ವಾಸ್ ಎ ಪಾರ್ಟ್ ಆಫ್ ಆಕಾಶವಾಣಿ ಅಂದಂಗೆ ಆಗ್ಬಿಟ್ಟಿತ್ತು. ಖಂಡಿತವಾಗಿ ಖಂಡಿತ. ಅವಾಗ ನಾವು ಮಷಿನ್ಗಳ ಮೂಲಕ ಧ್ವನಿ ಮುದ್ರಣ ಮಾಡ್ಕೊಳ್ತಿದ್ವಿ. ಈಗ ಇವತ್ತು ಸಾಕಷ್ಟು ನಮ್ಮ ಅಡ್ವಾನ್ಸ್ಡ್ ಆಗಿರೋದ್ರಿಂದ ಎಲ್ಲ ಡಿಜಿಟಲ್ ರೆಕಾರ್ಡಿಂಗ್ಗಳು ಇವತ್ತೆಲ್ಲ ಕಂಪ್ಯೂಟರ್ ಮೂಲಕ ರೆಕಾರ್ಡ್ ಮಾಡ್ತೀವಿ. ಡಿಜಿಟಲ್ ಪ್ರಸಾರ ವ್ಯವಸ್ಥೆ ಇವತ್ತದ. ಹಂಗಾಗಿ ಎಡಿಟಿಂಗ್ ಈಸ್ ವೆರಿ ಈಸಿ. ನಾವು ಹೌದು ಆ ಟೈಮ್ದಲ್ಲಿ ಬಹಳ ಕಷ್ಟ ಇರ್ತಿತ್ತು. ಮತ್ತೀಗ ನೇರ ಪ್ರಸಾರವನ್ನ ನಾವು ಎಲ್ಲಿ ಕೂತಲ್ಲೂ ಮಾಡಬಹುದು. ನಿಮ್ಮ ಮನೆಯಿಂದ ಕೂಡ ನಾವು ನೇರ ಪ್ರಸಾರವನ್ನ ಮಾಡುವಷ್ಟು ತಾಂತ್ರಿಕವಾಗಿ ಅಡ್ವಾನ್ಸ್ ಆಗಿದೆ. ಬಟ್ ಬೇಸಿಕ್ ಆಕಾಶವಾಣಿ ಅನ್ನುವಂಥದ್ದು ನನಗೆ ಇನ್ನೂ ನೆನಪಿದೆ. ಡೆಲ್ಲಿ ನ್ಯೂಸ್ ಬಂದ್ಗಳ ವಾರ್ತೆಗಳು ಓದುತ್ತಿರೋ ಲಕ್ಷ್ಮಣ್ ಜೋಶಿ ನನ್ನ ಸಂಬಂಧಿ ಆಗ್ಬೇಕು ಅವ್ರ. ಪ್ರತಿನಿತ್ಯ ನನಗನ್ನಿಸ್ತದೆ ನಮ್ಮ ಅವಾಗ ಮೊಬೈಲ್ ಇರಲಿಲ್ಲ, ಏನೂ ಇರಲಿಲ್ಲ. ನಮ್ಮ ತಂದೆಯವರು ಒಂದು ರೇಡಿಯೋ ತಗೊಂಡಿದ್ರು. ಫಸ್ಟ್ ಟೈಮ್ ಅದ್ ಮುಟ್ಲಿಕ್ಕೆ ಕೊಡ್ತಿದ್ದಿಲ್ಲ ನಮ್ಗೆ, ಎಲ್ಲಿ ಕೆಡಿಸ್ತೇವೆ ಅಂತ ಹೇಳ್ಕೊಂಡು ನ್ಯೂಸ್ ಹಚ್ಚಿ ನಮ್ಮನ್ನು ಬಾಜುಕ್ ನಿಂದಿಸ್ಕೊಂಡು ನ್ಯೂಸ್ ಕೇಳು ಅಂತ ಹೇಳ್ತಿದ್ರು. ದಿಸ್ ಇಸ್ ಆಲ್ ಇಂಡಿಯಾ ರೇಡಿಯೋ ನ್ಯೂಸ್ ರೆಡ್ ಬೈ ಜ್ಯೋತಿ ಕರತ್ನಮ್ ಅಂತ ಹೇಳ್ತಿದ್ರು. ಆಕಾಶವಾಣಿ ಡೆಲ್ಲಿ ಓದುತ್ತಿರೋರು. ಸೊ ಇವೆಲ್ಲ ನನ್ನ ಪ್ರಿಂಟ್ ಅವ. ಯಾಕಂದ್ರೆ ಅದ್ ಬಿಟ್ಟು ಏನ್ ಇದ್ದಿದ್ದೇ ಅಲ್ಲ. ಆಮೇಲೆ ಇನ್ನೂ ಮುಖ್ಯ ನಿಮ್ಗೆ ಹೇಳ್ಬೇಕಂದ್ರೆ ಕ್ರಿಕೆಟ್ ಕಾಮೆಂಟ್ರಿ. ಆಕಾಶವಾಣಿ ಕ್ರಿಕೆಟ್ ಕಾಮೆಂಟ್ರಿ ಬಿತ್ತರಿಸ್ತಿದ್ರು. ನಾವು ಮನ್ಯಾಗ ರೇಡಿಯೋ ಇದ್ದಿದ್ದಿಲ್ಲ ಅವಾಗ. ಈ ಸಣ್ಣ ಸಣ್ಣ ಹೋಟೆಲ್ ಮುಂದ ಸ್ಪೀಕರ್ ಇಟ್ಟಿರ್ತಿದ್ರು. ಆ ಸ್ಪೀಕರ್ ನಿಂತು ಕುತ್ಕೊಂಡು ಅಲ್ಲಿ ಬೌಂಡ್ರಿ ಹೊಡೆದ ಇಲ್ಲಿ ಚಪ್ಪಾಳಿ ಹೊಡಿತಿದ್ವಿ, ಅಲ್ಲಿ ಸಿಕ್ಸರ್ ಹೊಡೆದ ಅದನ್ನು ಕಾಣಿಸ್ತಿದ್ದಿಲ್ಲ, ಏನೆಲ್ಲ ಹೊಡೆ ಚಪ್ಪಾಳಿ ಹೊಡಿತಿದ್ವಿ. ಆದ್ರೆ ಈ ಆನಂದ ನನಗನ್ಸು ಬೇರೆನೇ ಇತ್ತು ಅಂತ ಅನಿಸ್ತು. ಹೌದು. ಮತ್ ಈಗೂ ಕೂಡ ಡಾಕ್ಟರ್ ಹೆಚ್ಚು ಮಂದಿ ಟಿವಿ ಒಳಗ ಕ್ರಿಕೆಟ್ ಅನ್ನ ನೋಡ್ತಾರ, ಆದ್ರೆ ಕಾಮೆಂಟ್ರಿಯನ್ನ ರೇಡಿಯೋ ಮೂಲಕನ ಕೇಳಲಿಕ್ಕೆ ಇಷ್ಟಪಡ್ತಾರೆ. ನೋಡೋಕ್ಕಿಂತ ಕೇಳೋದೇನದ ಬಹಳ ಮುಖ್ಯನೂ ಅದು ಮನುಷ್ಯನ ಕಲ್ಪನಾ ಶಕ್ತಿಯನ್ನ ಇದಾಗ್ತದೆ. ಸೀಯಿಂಗ್ ಅಂಡ್ ಹಿಯರಿಂಗ್ ಎರಡು ಕೋಆರ್ಡಿನೇಷನ್ ಆದಾಗ ಪ್ರಿಂಟ್ ಇದ್ದಂಗೆ ಇರ್ತದೆ. ಬಹಳ ಮಹತ್ವ. ಆಕಾಶವಾಣಿ ಬಹಳ ರಿಯಲಿ ಎಂಜಾಯಬಲ್ ಅಂತ ಅನಿಸ್ತದೆ. ಅಂದ್ರೆ ಸಾಕಷ್ಟು ತಾವು ಈ ಚಲನಚಿತ್ರ ಗೀತೆಗಳನ್ನ, ಹಿಂದಿ ಗೀತೆಗಳನ್ನ ಒಟ್ಟಾಗಿ ಎಲ್ಲ ಆನಂದಿಸ್ತಿದ್ರಿ. ಬಹಳ ಅಂದ್ರೆ ಬಹಳ ಆನಂದಿಸ್ತಿದ್ವಿ. ನನಗೆ ಹೇಳಲಿಕ್ಕೆ ಬರುದಿಲ್ಲ ಖರೆ, ಬಟ್ ಐ ರಿಯಲಿ ಎಂಜಾಯ್ಡ್. ಬಟ್ ಬಹಳ ಯಾವಾಗೂ ಮನಸ್ಸಿನ ಮೇಲೆ ಗುಣಗುಣಿಸೋದು ಅಥವಾ ಅನುಪಮ ಅವರಿಗಾಗಿ. ಅನುಪಮ ಅವರು ಯೂತ್ ಫೆಸ್ಟಿವಲ್ ದಲ್ಲಿ ಈ ಮಾಲಿಕ್ ತೆರೆ ಬಂದೆ ಹಾಡು ಕೇಳೇನ ನಾ ಲಗ್ನ ಅದೇ ಹಿಂಗಾಗ್ತದೆ. ಅಂದ್ರೆ ಅನುಪಮ ಅವರು ಒಬ್ಬ ಉತ್ತಮ ಗಾಯಕಿ. ನೀವು ಕೇಳುವ ಕಿವಿ, ಅವರು ಹಾಡುವ ಕಂಠ, ಅವರ ಕಂಠ ಕಿವಿ ನಂದು. ಹಂಗಾಗಿ ಸದಾಕಾಲ ನಿಮ್ಗ ಹಾಡು ಕೇಳುವಂತ ಒಂದು ನನಗೆ ಮ್ಯೂಸಿಕ್ ಹುಚ್ಚು ಬಾಳ ಇದೆ. ಆದ್ರೆ ನನ್ನ ಹಸ್ಕಿ ವಾಯ್ಸ್, ನಾ ಸ್ಟೂಡೆಂಟ್ ಇದ್ದಾಗ ನನಗೆ ಇನ್ನೂ ನೆನಪಿದೆ. ನಮ್ಮ ENT ಡಿಪಾರ್ಟ್ಮೆಂಟ್ ಹೆಡ್ ಇದ್ರು ಅವಾಗ, ಡಾಕ್ಟರ್ ವೆಂಕಟೇಶ್ ಮೂರ್ತಿ ಅಂತ. ಕಮ್ ಹಿಯರ್ ಅಂತ ಕರೆದು ನನಗೆ ಕೇಳಿದ್ರು, ನಿನ್ ಧ್ವನಿ ಬಹಳ ಯುನಿಕ್ ಅದಲ್ಲ ಇದು, ಐ ವಾಂಟ್ ಟು ಟೆಸ್ಟ್ ಅಂತ ಹೇಳಿ ನನ್ನ ಟೆಸ್ಟ್ ಮಾಡಿದ್ರು ಅವರು. ಆಲ್ ರೈಟ್, ಯು ಬಿ ಹ್ಯಾಪಿ ವಿತ್ ಇಟ್ ಅಂತ ಹೇಳಿದ್ರು. ಬಟ್ ನನಗೇನು ಪ್ರೊಫೆಷನ್ ಒಳಗ ನನ್ನ ಹಸ್ಕಿ ವಾಯ್ಸ್ ನನಗೇನು ಅದು ಎಲ್ಲೂ ಅಡೆತಡೆ ಆಗಿಲ್ಲ, ಏನೂ ಇಲ್ಲ. ಓಕೆ, ಐ ಆಮ್ ಏಬಲ್ ಟು ಕಮ್ಯುನಿಕೇಟ್. ಹಾಡು ಹೇಳಲಿಕ್ಕೆ ಬರೋದಿಲ್ಲ ಇಷ್ಟ. ಹಾಡು ಕೇಳಲಿಕ್ಕಂತೂ ಸ್ವಾತಂತ್ರ್ಯ ಅದಲ್ಲ. ನಾಟಕದ ನಮ್ಮ ಆಯಮಿದೆ ಒಂದು ನಾಟಕ
ನಾಟಕ ಮಾಡಿದ್ವಿ. ಅವಾಗ ನನಗೊಂದು ರೋಲ್ ಕೊಟ್ಟಿದ್ರು. ಏನ್ ಕೊಟ್ಟಿದ್ರು? ಗೊಗ್ಗ ಧನಿಯ ಗವಾಯಿ ರಾಮಣ್ಣ ಅಂತ ಕೊಟ್ಟಿದ್ರು. ಒಂದು ಹಾಡು ಹೇಳಿದ್ ನಾನು, ಕರೆಯುವೆ ನಿಮ್ಮನ ಊಟಕ್ಕೆ, ಕರೆಯುವೆ ನಿಮ್ಮನ ಊಟಕ್ಕೆ. ಇದು 2 ಲೈನ್ ಹೇಳಿದ್ ನಾನು. ಗೊಗ್ಗ ಧನಿಯ ಗವಾಯಿ ಅಂತ ನಾನು ನಿಕ್ನೇಮ್ ಕೊಟ್ಟಿದ್ರು. ಅಂದ್ರೆ ಅದು ನೆನಪದ. ಅಂದ್ರ ಡಾಕ್ಟರ್, ಈಗ ತಮ್ಮ ಒಂದು ವೃತ್ತಿ ಜೀವನದಲ್ಲಿ ನೋಡಿದಾಗ ತುಂಬಾ ಬ್ಯುಸಿ ಶೆಡ್ಯೂಲ್ ಈಗ ನಿಮ್ದು. ಈಗ ನಿಮ್ಮ ಕೇಳುವಿಕೆ ಹೆಂಗದ? ಕೇಳ್ತಿರ್ತಾನ ನಮ್ ಮ್ಯೂಸಿಕ್. ಯಾವಾಗ್ಲೂ ಮನೆಗೆ ಹೋದಾಗ ಹಾಡದ್ ಹಚ್ಚಿರ್ತಾರ. ನಮ್ಮ ಮನೆಯೊಳಗ ಕಾಯಂ ಒಟ್ಟು ಮ್ಯೂಸಿಕ್ ಆನ್ ಇರ್ತದೆ. ಅಂಡ್ ಇನ್ನೂ ಒಂದ್ ನಿಮ್ಗೆ ಹೇಳ್ಬೇಕಂದ್ರೆ ಮ್ಯೂಸಿಕ್ ಥೆರಪಿ ಅಂತ ನಾವು ಯೂಸ್ ಮಾಡ್ತೇವೆ. ಈಗ ಮಾನಸಿಕ ಶಾಸ್ತ್ರದೊಳಗ ಒಂದು ಹೊಸ ಆಯಾಮದ ಏನಂದ್ರ ಮನೋಚಿಕಿತ್ಸೆ ಒಳಗ ಆಲ್ಟರ್ನೇಟ್ ಅಲ್ಲ, ಪೂರಕವಾದಂತಹ ಚಿಕಿತ್ಸಾ ವಿಧಾನ. ಅಂದ್ರ ಟ್ರೀಟ್ಮೆಂಟ್ ಇರ್ತದ, ಟ್ರೀಟ್ಮೆಂಟ್ ಜೊತೆಗೆ ಮ್ಯೂಸಿಕ್ ಇತ್ತು ಅಂದ್ರೆ ಸೂತ್ಸ್ ದ ಮೈಂಡ್ ಅಂತ, ಮೈಂಡ್ ಗೆ ಒಂದು ಸಮಾಧಾನವನ್ನು ನೀಡ್ತು ಅಂತ ಹೇಳಿ ಮ್ಯೂಸಿಕ್ ಲಿಫ್ಟ್ಸ್ ಮೂಡ್ ಅಂತ ಹೇಳ್ತೇವೆ ನಾವು. ಮ್ಯೂಸಿಕ್ ಇಸ್ ಎ ಮೂಡ್ ಎಲಿವೇಟರ್ ಅಂತ ಹೇಳ್ತೇವೆ. ಹಂಗ ಮ್ಯೂಸಿಕ್ ಥೆರಪಿ ಯೂಸ್ ಮಾಡ್ತೇವೆ, ಆರ್ಟ್ ಥೆರಪಿ ಯೂಸ್ ಮಾಡ್ತೇವೆ, ಡಾನ್ಸ್ ಥೆರಪಿ ಯೂಸ್ ಮಾಡ್ತೇವೆ. ಸೊ ಹಿಂಗಾಗಿ ಈಗ ಮನೋವಿಜ್ಞಾನಕ್ಕೆ ಹೊಸ 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 ಆಯಾಮಗಳನ್ನ, ಅಂದ್ರೆ ಹಾಲಿಸ್ಟಿಕ್ ಅಪ್ರೋಚ್ ಅಂತ ನಾವೇನ್ ಹೇಳ್ತೇವಲ್ಲ, ಒಂದ್ ಕಡೆ ಟ್ರೀಟ್ಮೆಂಟ್ ಇರ್ತದೆ, ಇನ್ನೊಂದ್ ಕಡೆ ಯೋಗ, ಆರ್ಟ್, ಪೇಂಟಿಂಗ್, ಇವೆಲ್ಲ ಸಪೋರ್ಟಿವ್ ಥೆರಪೀಸ್ ಒಳಗೆ ಬರ್ತಾವ. ಸೊ ಈ ದಿಶೆಯಲ್ಲಿ ಮನೋವಿಜ್ಞಾನ ನೀವೇನ್ ನಮಗ ಅವಾಗ ಪ್ರಾರಂಭ ಮಾಡಿದ್ರೆ ಆಕಾಶವಾಣಿಯಿಂದ ಇವತ್ತು ಯಾವ ಮಟ್ಟಕ್ಕಿದೆ ಅಂದ್ರೆ ಅದು ಮ್ಯೂಸಿಕ್ ಥೆರಪಿ ಲೆವೆಲ್ಗೆ ಬಂದಿಟ್ಬಿಟ್ಟದ. ಅಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಸೊ ಇದು ಎಲ್ಲಾ ಕಾರಣ ಏನು ಅಂದ್ರೆ ಮತ್ತೆ ಎಲ್ಲಿ ಬರ್ತದ ಅಂದ್ರೆ ಆಕಾಶವಾಣಿಗೆ ಬರ್ತದೆ. ಈಗ ಡಾಕ್ಟರ್, ತಾವು ಸಾಕಷ್ಟು ನಮ್ಮಲ್ಲಿ ಭಾಷಣ, ಸಂದರ್ಶನ, ಪ್ರಾಯೋಜಿತ ಕಾರ್ಯಕ್ರಮಗಳು ಎಲ್ಲದರಲ್ಲೂ ತಾವು ಸಕ್ರಿಯವಾಗಿ ಭಾಗವಹಿಸ್ತಾ ಬಂದಿರಿ. ತಮ್ಮ ಒಂದು ವೈದ್ಯಕೀಯ ಸೇವೆಯಲ್ಲಿ ಕೇಳುಗರು ಬಂದು ನಾನು ರೇಡಿಯೋನಾಗ ನಿಮ್ಮ ಈ ಸಂದರ್ಶನ ಕೇಳಿ ಬಂದಿನಿ ಅಂತ ಹೇಳಿದ ಅನುಭವಗಳು? ಹೇಳಿದ ಅನುಭವ ಅಲ್ಲ, ಇವತ್ತಿನ ಮೊನ್ನೆ ಕೂಡ ನನಗನಿಸ್ತದೆ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಅಂತ ತಾವೇನೋ ಒಂದು ನಮ್ಮ ಹಿಂದೆ CR ಚಂದ್ರಶೇಖರ್ ಅವರು ಬಂದದನ್ನು ಬ್ರಾಡ್ಕಾಸ್ಟ್ ಮಾಡಿದ್ರಿ ಕಾಣಿಸ್ತದೆ. ಹೌದು ಹೌದು. ಅದನ್ನ ಕೇಳಿ ಅನೇಕ ಜನ ನಾನು ಊರಲ್ಲಿಲ್ಲ, ನಾನು ಅಡ್ಕೊಂಡು ಕೇರಳ ಗುರುವಾಯೂರು ಹೋಗಿದ್ದೆ. ಅಲ್ಲಿ ಫೋನ್ ಬಂತು, ಸರ್ ಈಗ ಬಹಳ ಚಂದ ಬಂತು ನಿಮ್ದು ಬಿಜ್ಜಾಳ್ ಅವ್ರದ್ದು ಅಂಡ್ CR ಚಂದ್ರಶೇಖರ್ ಅವ್ರ ಸಂದರ್ಶನ, ನಾನ್ ನಿಮ್ ಕಡೆ ಅದನ್ನ ಕೇಳೇ ತೋರಿಸ್ಲಿಕ್ಕೆ ಬಂದಿದ್ವಿ ಅಂತ ಹೇಳ್ತಿದ್ರು. ಹಂಗ ಇವತ್ತಿಗೂ ನಿಮ್ಮ ಸಂದರ್ಶನ ಕೇಳಿ ಬಂದೇವಿ ಅಥವಾ ನಿಮ್ಮ ಲೈವ್ ಫೋನಿನ ಕಾರ್ಯಕ್ರಮ ಕೇಳಿ ಬಂದೇವಿ ಹೇಳುವಂತ ಜನ ಸಾಕಷ್ಟು ಇವತ್ತಿಗೂ ಇದ್ದಾರೆ. ಅಂದ್ರ ನಿಮ್ಮ ಕೇಳುವಿಕೆ ಅಂದ್ರೆ ಜನ ಇವತ್ತಿಗೂ ಆಕಾಶವಾಣಿ ಕೇಳ್ತಾರ. ಹಳ್ಳಿ ಒಳಗ ನೀವು ಯಾವುದೇ ಚಿಕ್ಕ ಚಿಕ್ಕ ಶಾಪ್ಸ್ ಹೋಗ್ರಿ, ಸಣ್ಣ ಹೋಟೆಲ್ಸ್ ಹೋಗ್ರಿ, ಅಲ್ಲೆಲ್ಲಾ ರೇಡಿಯೋ ಆನ್ ಇರ್ತದ, ಕೇಳ್ತಾರ. ಹಿಂಗ ಆಕಾಶವಾಣಿ ಧಾರವಾಡ ಮನೋವಿಜ್ಞಾನದ ಬಗ್ಗೆ ವಿಷಯಗಳು ಸುಮ್ಮನೆ ನಿಂತ್ಕೊಂಡು ಕೇಳ್ತಾರ. ಕೇಳಿ ವಾಪಸ್ ಫೋನ್ ಹಚ್ಚಿ ಹೇಳ್ತಾರ, ಸರ್ ಹಿಂಗ್ ಕೇಳಿದ್ವಿ, ನಾಳೆ ತೋರಿಸ್ಲಿಕ್ಕೆ ಬರ್ತೇವೆ ಅಂತ ಹೇಳ್ತಾರ. ಡೋಂಟ್ ಯು ಥಿಂಕ್ ಯು ಹ್ಯಾವ್ ಎಜುಕೇಟೆಡ್ ದ ಕಾಮನ್ ಮ್ಯಾನ್? ಆಕಾಶವಾಣಿ ಸಾಮಾನ್ಯ ಜನರಿಗೆ ಎಜುಕೇಟ್ ಮಾಡೋದು ಇಲ್ಲೋ? ಖಂಡಿತ. ಇದು ಬಹಳ ಮುಖ್ಯದ. ಅಂದ್ರೆ ನಾವು ನಮ್ಮ ಕಾರ್ಯಕ್ರಮಗಳನ್ನ ಮಾಡ್ತೀವಿ, ಅದು ಕೆಳ ಹಂತಕ್ಕೆ ಮುಟ್ಟಿ ನಮಗ ಅದ ತಿರುಗಿ ಹಿಂಗ್ ಬಂದಾಗ ಅದು ಫಲಪ್ರದ ಅಂತ ನನಗನ್ನಿಸ್ತದೆ. ಖಂಡಿತವಾಗಿ ಆ ಕಾರ್ಯವನ್ನ ಆಕಾಶವಾಣಿ ಮಾಡಿದೆ. ಹೌದು, ಅಂದ್ರೆ ಇದಕ್ಕೆ ನಾವು ಅಭಿನಂದಿಸಲೇಬೇಕು. ಈಗ ಒಬ್ಬ ವೈದ್ಯರು ತಮ್ಮ ಕ್ಲಿನಿಕ್ಗೆ ಬಂದಷ್ಟೇ ರೋಗಿಗಳಿಗೆ ಅವರು ಆಪ್ತ ಸಮಾಲೋಚನೆಯನ್ನಾಗ್ಲಿ ಅಥವಾ ಟ್ರೀಟ್ಮೆಂಟ್ ಆಗ್ಲಿ ಕೊಡ್ಲಿಕ್ಕೆ ಸಾಧ್ಯದ. ಆದ್ರೆ ರೇಡಿಯೋ ಎಲ್ಲೆಲ್ಲೋ ನೂಕ್ ಅಂಡ್ ಕಾರ್ನರ್ಸ್ ಅಂತ ಹೇಳ್ತೀವಿ. ಅದೇ ಹೇಳ್ತಾನ, ಯಾವಾಗ್ಲೂ ಮಾಧ್ಯಮದ ಮಾತಾಡ್ಬೇಕಾದ್ರೆ ಆಕಾಶವಾಣಿ ಇರ್ಲಿ ಯಾವುದೇ ಮಾಧ್ಯಮ ಇದ್ರು ಹೇಳ್ತೇನೆ, ನಾವೆಲ್ಲ ಹೇಳ್ತೇವೆ ವಿಷಯವನ್ನ. ಆ ವಿಷಯವನ್ನ ಮನೆಗಳಿಗೆ ಮುಟ್ಸೋರು ಯಾರು ಅಂದ್ರೆ ಮಾಧ್ಯಮದವರು. ನೀವ್ ಇರ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ಲಿಕ್ಕೆ ಶಕ್ಯ? ಏನು ಶಕ್ಕಿಲ್ಲ. ನೀವಿದ್ರೆ ಅದಕ್ಕೆ ನಾನು ಆರಂಭದಲ್ಲೇ ಹೇಳಿದೆ, ನೀವು ನಾವು ಒಂದೇ ನಾಣ್ಯದ 2 ಮುಖಗಳು ಅಂತ. ಧನ್ಯವಾದಗಳು ಹೇಳೋದು ನಿಮ್ಗೆ. ಯಾಕೆಂದ್ರೆ ಸಪರೇಬಲ್. ಹೌದು. ಈಗ ಒಂದು ಕಾಯಿನ್ ಇದೆ, ಅದನ್ನ ನೀವು ಕಟ್ ಮಾಡಿ ಸಪರೇಟ್ ಮಾಡಿದ್ರೆ ಇಟ್ ಲೂಸಸ್ ಇಟ್ಸ್ ವ್ಯಾಲ್ಯೂ. ಹಂಗ ನೀವು ಬೇಕು, ನಾವು ಬೇಕು ಅಂದಾಗಲೇ ಸಾಗಲಿ, ಮುಂದೆ ಹೋಗಲಿ, ಕೂಡಿ ಸಾಗಲಿ ಅಂತ ಹೇಳೋದು. ಹೌದು, ಅಂದಾಗಲೇ ಜನರ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಅಂತ. ಬಹಳ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್. ಹೌದು, ಯಾಕಂದ್ರೆ ಒಂದೇ ನಾಣ್ಯದ 2 ಮುಖಗಳು. ವಿಜ್ಞಾನ, ಅಧ್ಯಾತ್ಮ ಹೇಳ್ತೇವೆ, ಅಥವಾ ಯಾವುದೇ ವಿಷಯ. ಇವನ್ ಸೈಂಟಿಸ್ಟ್ ಲೈಕ್ ಐನ್ಸ್ಟೈನ್ ಸೆಡ್, ವೆನ್ ಸೈನ್ಸ್ ಫೇಲ್ಸ್ ಫಿಲಾಸಫಿ ಬಿಗಿನ್ಸ್ ಅಂತ ಹೇಳಿದ. ಯಾಕೆ ಹೇಳ್ತಾರೆ? ಒಂದೇ ನಾಣ್ಯದ 2 ಮುಖಗಳು. ನೀವು ಇಲ್ಲಿ ಕೆಲಸ ಮಾಡ್ತೀರಿ, ನಾವು ಅಲ್ಲಿ ಮಾಡ್ತೀವಿ. ಇಬ್ಬರು ಕೂಡಿ ಜೊತೆಯಾಗಿ ಸಮಾಜದ ಮಾನಸಿಕ ಸ್ವಾಸ್ಥ್ಯತೆ ಕಾಪಾಡುವಲ್ಲಿ ಬಹಳ ಮುಖ್ಯ ಇದೆ. ಅದಕ್ಕೆ ಹೇಳ್ತೇನೆ, ಸ್ವಸ್ಥ ಮನಸ್ಸು, ಸ್ವಸ್ಥ ಮನೆ, ಸ್ವಸ್ಥ ಸಮಾಜ, ಸ್ವಸ್ಥ ರಾಷ್ಟ್ರ. ಈ ಕಲ್ಪನೆ ಕೊಡಬೇಕು ಅಂದ್ರೆ ಅದು ಯಾರಿಂದ ಸಾಧ್ಯದ ಅಂದ್ರೆ ಮನೆಗೆ ಮುಟ್ಟಿಸ್ಲಿಕ್ಕೆ ಆಕಾಶವಾಣಿ ಬೇಕೇ ಬೇಕು, ಮಾಧ್ಯಮ ಬೇಕೇ ಬೇಕು. ಅದಕ್ಕೆ ನಿಮ್ಮ ಮಾತಿಗೆ ನನ್ನ ಸಹಮತದ. ಧನ್ಯವಾದಗಳು. ಧನ್ಯವಾದಗಳು ಸರ್. ಇದುವರೆಗೂ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ನನ್ನ ರೇಡಿಯೋ ಪ್ರೀತಿ ಈ ಕುರಿತು ಖ್ಯಾತ ಮನೋವಿಜ್ಞಾನಿ ಡಾಕ್ಟರ್ ಆನಂದ್ ಪಾಂಡುರಂಗಿ ಅವರೊಂದಿಗೆ ಮಾತು ಕೇಳಿದಿರಿ.
ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ